ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವು ಮಾಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಂದು 4-5 ಬೆಳ್ಳುಳ್ಳಿ, 1-2 ಲವಂಗ, 1 ಇಂಚು ಚಕ್ಕೆ, 1-2 ಟೊಮೊಟೊ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಅದ್ರ ಜೊತೆಗೆ 1 ಬೌಲಷ್ಟು ಕಾಯಿ ತುರಿನೂ ತೆಗೆದಿಟ್ಟಿದ್ದೀನಿ. ಆಮೇಲೆ ತೊಳೆದಿಟ್ಕೊಂಡಿರುವಂತಹ ಅವರೆಕಾಳು, ಅದ್ರ ಜೊತೆಗೆ ಅವರೆಕಾಳು ಜೊತೆ 1 ಬೌಲಷ್ಟು ಚಪ್ಪರದವರೆ ಚುಟ್ಟು, ನೆಕ್ಸ್ಟು ಒಂದು ಟೊಮೊಟೊ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ 4 ಟೇಬಲ್ ಸ್ಪೂನು ಖಾರದ ಪುಡಿ, 4 ಟೇಬಲ್ ಸ್ಪೂನು ಧನಿಯಾ ಪುಡಿ. ನೆಕ್ಸ್ಟು ಅದನ್ನು ಮಾಡೋ ವಿಧಾನ, ಫಸ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಅದನ್ನು ಚಟಪಟ ಅಂತ ಸಿಡಿಸಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಚೆಂದ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಫ್ರೈ ಮಾಡ್ತಿದ್ದೀನಲ್ಲ ಆ ಥರ ಫ್ರೈ ಮಾಡಿ, ಏಕೆಂದರೆ ಈರುಳ್ಳಿ ಮತ್ತು ಟೊಮೊಟೊಲಿರೋಂತಹ ಒಂಥರ ಹಸಿ ಸ್ಮೆಲ್ ಇದೆಯಲ್ಲ ಅದೆಲ್ಲ ಫುಲ್ಲು ಡ್ರೈ ಆಗಬೇಕು, ಇಲ್ಲ ಅಂತಂದರೆ ಹಂಗಂಗೆ ಹಸಿ ಸ್ಮೆಲ್ಲು. ನೆಕ್ಸ್ಟು ಅದು ಇದಾದಮೇಲೆ ಅವರೆಕಾಳನ್ನ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದನ್ನು ಸಹ ಹಾಕ್ಬಿಟ್ಟು 1-2-3 ನಿಮಿಷ ಚೆಂದ ತಿರುವಿ ಆದಮೇಲೆ ಅದು ಚೆಂದ ಮಸಾಲೆ ಎಲ್ಲ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿರ್ತೀವಲ್ಲ ಅದರದ್ದು ಇದಾಗಬೇಕು. ಅಷ್ಟೋ ಗಂಟ ಖಾರ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತೆಗೆದಿಟ್ಕೊಂಡಿದ್ವಲ್ಲ 1 ಬೌಲು ತೆಂಗಿನಕಾಯಿ, ಅದು ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಅದ್ರ ಜೊತೆಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಬೋಣ. ನೋಡಿ, ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿ. ಅದಾದಮೇಲೆ ನೋಡಿ, ರುಬ್ಬಿದ ಮೇಲೆ ಈ ಥರ ಇರಬೇಕು, ಫುಲ್ಲು ಸಾಫ್ಟಾಗಿರಬೇಕು. ನೆಕ್ಸ್ಟು ಅದಕ್ಕೆ ಕಾಳನ್ನ ಇದು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ 1-2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನೊಂದು ಸಲ ತಿರುವಿ ಆರಿಸಿಟ್ಕೊಂಡಿರುವಂತಹ ಖಾರನ ಹಾಕ್ಬಿಟ್ಟು ಚೆಂದ ತಿರುವ್ಕೊಂಡಾದಮೇಲೆ 1-2-3 ನಿಮಿಷ ಅದನ್ನು ಕುದಿಯಕ್ಕೆ ಬಿಟ್ಟಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ. ಅದಾದಮೇಲೆ ಆಲೂಗೆಡ್ಡೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಚಪ್ಪರದವರೆ ಚುಟ್ಟನ್ನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ನಮ್ಮ ಮನೇಲೇ ಬೆಳೆದಿದ್ದು ಚಪ್ಪರದವರೆ ಚುಟ್ಟು ತುಂಬ ಚೆನ್ನಾಗಿ ಬೆಳೆದಿದ್ವಿ. ಸೊ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ನೋಡಿ, ತೋರಿಸ್ತಾ ಇದ್ದೀನಿ, ವಿಷಲು ಬಂದಾಯಿತು. ನೆಕ್ಸ್ಟ್ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಇಟ್ಟು ಅದಕ್ಕೆ 1 ಚೊಂಬಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಕುದ್ದಾಗ ಅದನ್ನು ಕುದಿಯೋಷ್ಟೊತ್ತಿಗೆ ನಾನು ಹಸಿಟ್ಟು ಜರಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಈ ಲೆವೆಲಿಗೆ ಕುದ್ದ ಮೇಲೆ ನೋಡಿ, ಅಂಬ್ಲಿ ಕದ್ರಕೊಳ್ಳೋಣ ಅಂದ್ಬಿಟ್ಟು ಅಂಬ್ಲಿ ಕದ್ರತಾ ಇದ್ದೀನಿ. ನೋಡಿ, ಗಂಟಾಗ್ಬಿಡೋ ಸಾಧ್ಯತೆ ತುಂಬ ಇರುತ್ತೆ ಮುದ್ದೆಲಿ. ಕ್ಲೀನಾಗಿ ತುಂಬ ಸುಡೋ ಥರ ನೀರನ್ನ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು, ಯಾಕಂತಂದರೆ ಗಂಟಾದರೆ ಮುದ್ದೆ ಚೆನ್ನಾಗಿ ಅನಿಸಲ್ಲ. ನೋಡಿ, ತುಂಬ ಬಿಸಿ ಮಾಡಬೇಡಿ, ನಾನು ತೋರಿಸಿದ್ದೀನಲ್ಲ ಆ ಲೆವೆಲಿಗೆ ಬಿಸಿ ಮಾಡಿದ್ರೆ ಸಾಕು. ನೆಕ್ಸ್ಟು ನೋಡಿ, ಅಂಬ್ಲಿ ಈ ಥರ ರೆಡಿಯಾಗಿದೆ. ಆ ಥರ ಇದ್ದಾಗ ಚಂದ ಮುದ್ದೆ ಸಾಫ್ಟಾಗಿರುತ್ತೆ. ನೆಕ್ಸ್ಟು ಅದು 1-2-3 ನಿಮಿಷ ಕುದಿಬೇಕು. ಕುದ್ದಾದಮೇಲೆ ಆ ಅಂಬ್ಲಿಗೆ 1-2-3 ಕಪ್ಪಷ್ಟು, ಅಂದರೆ ನೀವು ಎಷ್ಟು ನೀರು ಹಾಕಿ ಮುದ್ದೆಗೆ ರೆಡಿ ಮಾಡ್ಕೊಂಡಿರ್ತೀವೋ ಅದ್ರ ಲೆವೆಲಿಗೆ ಹಾಕ್ಕೋಬೇಕು. ನಾನು ತೋರಿಸ್ತಾ ಇರೋದು ನಮ್ಮ ಮನೇಲಿ 4 ಜನಕ್ಕೆ, ಸೊ ಹಂಗಾಗಿ. ಅದಾದಮೇಲೆ ಮುದ್ದೆಗೆ ನೀರು ಬೇಕಲ್ಲ, ತೆಗೆದಿಟ್ಕೊಂಡಿದ್ದೀನಿ 1 ಬೌಲಷ್ಟು. ಮುದ್ದೆ ನೋಡಿ, ತಿರುಗಿಸ್ತಾ ಇದ್ದೀನಲ್ಲ ಆ ಥರ ಫಸ್ಟು ನಿಧಾನವಾಗಿ ತಿರುವಿ, ಅದಾದಮೇಲೆ ಜೋರಾಗಿ ತಿರುವಿ, ಯಾಕಂದರೆ ಒಳಗಡೆ ಗಂಟುಗಳಾಗ್ಬಿಡುತ್ತೆ ನೀವು ಸಡನ್ನಾಗಿ ಗ್ರಿಪ್ ಹಾಕ್ತಾನೆ ತಿರುವುದಾಗ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ. ಈಗ ನೋಡಿ, ಅದು ಸ್ವಲ್ಪ ಸ್ಪೀಡಾಗಿ ತಿರುಗಿ, ಯಾಕಂದರೆ ಅವಾಗ ಒಂದು ಸ್ವಲ್ಪ ಒಂದಿರುತ್ತೆ. ಅದಾದಮೇಲೆ ನೋಡಿ, ನಾನು ಕುತ್ಕೊಂಡೆ ಯಾವಾಗಲೂ ಮುದ್ದೆ ತೆಗೆಯೋದು, ಸೊ ಹಂಗಾಗಿ ಕುತ್ಕೊಂಡು ತೆಗಿತಾ ಇದ್ದೀನಿ ಆ ಥರ. ಅದಾದಮೇಲೆ ಲಾಸ್ಟಿಗೆ ಮುದ್ದೆನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಇವಾಗ ಏನಿದ್ರು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.